ನಾಗಣ್ಣವರು, ಬಂಡೆ ನಾಗಣ್ಣವರು. ಸರ್, ನಾಗಣ್ಣವ್ರೆ ಹೇಳಿ. ಇವಾಗ ಇದು ಯೂಟ್ಯೂಬರ್ಸು ಅದೇನೋ ಹೇಳ್ತಾ ಇರಲ್ಲ, ಕಸ್ಟಮರ್ ಏನೋ ಹೇಳ್ತಾ ಇರಿ, ಹೇಳಿ. ಈಗ ಸೈಟ್ ತನಕ ಆಸಕ್ತಿ ಇದ್ದಂಥವ್ರು ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲೂ ಟ್ರೈ ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲೂ ವ್ಯಾಪಾರ ಮಾಡಬೇಕಂತ ತುಂಬ ಜನ ಏಜೆಂಟ್ಸ್ಗಳಾಗ್ಬೋದು, ಆಫೀಸರ್ ಇರ್ಬೋದು, ನಿಮಗೆಲ್ಲ ಏನಂದರೆ ಮಾಹಿತಿಗಳು ಕೊಡ್ತಾ ಇದ್ದಾರೆ. ಅದರಲ್ಲಿ ಯಾವ ಮಾಹಿತಿ ಸರಿ, ಯಾವ ಮಾಹಿತಿ ತಪ್ಪು ಅನ್ನೋದು ತುಂಬ ಮುಖ್ಯವಾಗಿ ಚರ್ಚೆ ಮಾಡಬೇಕಂತ ವಿಷಯ. ಯಾಕೆಂದರೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಹೊಸಬರು ಬಂದಿದ್ದಾರೆ, ಒಪ್ಕೊತೀನಿ. ಬಟ್ ಎಲ್ಲರೂ ನಮ್ಮ ಹತ್ರ ಸೈಟ್ ನಂಬರ್ಸ್ ಬಂದಿದ್ದಾವೆ, ಲೀಸ್ಟ್ ಬಂದಿದ್ದಾವೆ. ಸೆಕ್ಟ್ರ್ 1 ಸೆಕ್ಟ್ರ್ 9 ಗಂಟೆ ಎಲ್ಲ ಬ್ಲಾಕಲ್ಲೂ ನಮ್ಮ ಹತ್ರ ಸೈಟ್ ಇದೆ. ಕಮಿಟ್ ಮಾಡಿಸ್ತೀವಿ, ಅಗ್ರಿಮೆಂಟ್ ಮಾಡಿಸ್ತೀವಿ. ಇದೆಲ್ಲ ಮಾಡೋದಕ್ಕಿಂತ ಮುಖ್ಯವಾಗಿ ಮೇನ್ ಬೇಕಾಗಿರ್ತಕ್ಕಂಥದ್ದು ಡಾಕ್ಯುಮೆಂಟೇ ಆಗದೆ ಯಾರಾಗಲಿ, ಯಾರ ಹತ್ರ ಆಗಲಿ ಕಮಿಟ್ ಮಾಡೋಂತಕ್ಕಂಥದ್ದು ಒಳ್ಳೇದಲ್ಲ. ನಾವೇನು ಒಂದು ಅಲಾಟ್ಮೆಂಟ್ ಹಂಚಿಕೆ ಪತ್ರ ಬಂದ ನಂತರ ನಾಗಣ್ಣವ್ರೆ, ನೀವು ಮುಖ್ಯವಾಗಿ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಚಾನಲ್ ಬಗ್ಗೆ ಹೇಳ್ತಾ ಇದ್ದೀರಾ, ಅಂದ್ರೆ ಸೋಷಿಯಲ್ ಮೀಡಿಯಾ ಬಗ್ಗೆ. ಏನು ಇದರಿಂದ ಏನು ಪ್ರಾಬ್ಲಮ್ ಏನಾಯ್ತು? ಪ್ರಾಬ್ಲಮ್ ಅನ್ನೋಕ್ಕಿನ್ನ ನಮಗೆ ಕಸ್ಟಮರ್ಗಳು ಈಗ 3-4 ವರ್ಷದಿಂದ ನಾವು ಶಿವರಾಮ್ ಕಾರಂತ್ ಲೇಔಟಲ್ಲೇ ವಾಸ ಆಗಿರ್ತೀವಿ. ಆಮೇಲೆ ಶಿವರಾಮ್ ಕಾರಂತ್ ಲೇಔಟಲ್ಲಿ ನಮ್ದು ಆಫೀಸ್ ಇರ್ತದೆ. ಆಗ್ಲಿಂದನೂ ಸೈಟ್ ತಗೋಬೇಕು ಅನ್ನೋಕ್ಕಂತ ಎಷ್ಟೋ ಜನ ಕಸ್ಟಮರ್ಸು ನಮ್ಮ ಹತ್ರ ಬಂದು ಲೀಸ್ಟ್ ಮಾಡಿ ಬರ್ಕೊಟ್ಟಿದ್ದಾರೆ, ಸೈಟ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಈಗ ಸೋಷಿಯಲ್ ಮೀಡಿಯಾ ಅಂದಮೇಲೆ ಎಲ್ಲರೂ ಸಾಮಾನ್ಯವಾಗಿ ದಿನ ಬೆಳಗ್ಗೆ ಇನ್ಸ್ಟಾಗ್ರಾಮು ನೋಡ್ತಾರೆ, ವಾಟ್ಸಪ್ ನೋಡ್ತಾರೆ, ಎಲ್ಲ ಗ್ರೂಪ್ಗಳಲ್ಲಿ ಮೆಸೇಜ್ಗಳು ಆಗ್ತಾಯಿದ್ದಾರೆ. ಏನಂದರೆ ಕಸ್ಟಮರ್ ನಮ್ಗೆ ಡೈಲಿ ಫೋನ್ ಮಾಡ್ತಿದ್ದಾರೆ, ನಾಗರಾಜ್ ಸರ್ ನಮಗೆ ಸೈಟ್ ನೀವು ಕೊಡ್ತೀವಿ ಅಂತ ಹೇಳಿದ್ರಿ, ಸೈಟ್ ಕುಡಿನ ಕೊಡಿಸಿಲ್ಲ. ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಸುಮಾರು ಜನ ಏನು ನಮಗೆ ಅಪ್ರೋಚ್ ಮಾಡ್ತಾಯಿದ್ದಾರೆ. ಏನಂತ ಸೈಟ್ ಕೊಡಿಸ್ತೀವಿ, 6,500 ಸೈಟ್ ಕೊಡಿಸ್ತೀವಿ, 7,500 ಸೈಟ್ ಕೊಡ್ತೀವಿ, ಕೆಲವು ಕಡೆ 13,000 ಹೇಳ್ತಿದ್ದಾರಂತೆ. ಹೆಂಗೆ ನೀವು ನಮ್ಗೇನು ರೆಸ್ಪಾನ್ಸ್ ಮಾಡ್ತಾಯಿಲ್ಲ, ಇನ್ನೂ ಯಾವುದೇ ರೀತಿ ಮಾಹಿತಿಗಳು ಕೊಡ್ತಾಯಿಲ್ಲ ನೀವು ಅಂತ ನಮ್ಗೆ ಕೇಳಿದಾಗ, ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ಚೆಕ್ ಮಾಡಿ ನೋಡ್ದೋ, ನಮಗೂ ಸುಮಾರು ಜನ 6,000 ಕೊಡ್ತೀವಿ, 7,000 ಕೊಡ್ತೀವಿ, 13,000, 14,000 ಕೊಡ್ತಾಯಿದ್ದೀವಿ. ಆಮೇಲೆ ಕಸ್ಟಮರ್ಗಳು ನಮಗೆ ಫೋನ್ ಮಾಡಿ ಕೇಳ್ತಾರೆ, 6,000 SR ರೇಟ್ ಇದೆ, ನೀವು ನೋಡಿದ್ರೆ ಜಾಸ್ತಿ ಒಂದೊಂದು ರೇಟ್ ಹೇಳ್ತೀರಾ ದಿನಕ್ಕೊಂದು ಅಂತೆಲ್ಲ ಕೇಳ್ತಾ ಇದ್ದಾರೆ. ಬಟ್ ಏನಪ್ಪ ಅನ್ನೋಕ್ಕಿನ್ನ ಡಾಕ್ಯುಮೆಂಟ್ ಇನ್ನೂ ಅಲಾಟ್ಮೆಂಟ್ ಆಗಿಲ್ಲ. ಡಾಕ್ಯುಮೆಂಟ್ ಮೇನ್ ಹಂಚಿಕೆ ಪತ್ರ ಬಂದ ನಂತರ ನಾವು ಲೀಗಲಾಗೆ ಮೂವ್ ಮಾಡೋಕ್ಕಂಥದ್ದು ತುಂಬ ಒಳ್ಳೆಯದು. 100 ಜನ ಸೈಟ್ ಕೊಡ್ತಾರೆ ಅನ್ನೋಕ್ಕಿಂತ ಲೀಗಲಾಗಿ ಬರುತ್ತೆ ಸೈಟು. ಆಮೇಲೆ ನಾವು ಮಾಡ್ತಾ ಇರೋ ವಹಿವಾಟು ಕರೆಕ್ಟಾಗಿದೆಯಾ ಅನ್ನೋದನ್ನ ಚೆಕ್ ಮಾಡ್ಕೊಬೇಕಾಗಿರಕ್ಕಂಥದ್ದು ಒಂದು ಒಳ್ಳೆ ವಿಷಯ. ಹಂಗಾಗಿ ಯಾರೇ ಆಗಲಿ ಡಾಕ್ಯುಮೆಂಟ್ಗಳು ಆಗದೆ ವ್ಯವಹಾರ ಆಗಿ ದುಡ್ಡಲ್ಲಿ ಕೊಟ್ಟು ಮೋಸ ಹೋಗೋಂಥದ್ದು ರಿಯಲ್ ಎಸ್ಟೇಟ್ ಸರ್ವೇ ಸಾಮಾನ್ಯ. ಹಂಗಾಗಿ ನಮ್ಮ ಕಸ್ಟಮರ್ಗಳಿಗೆ ಏನು ಹೇಳ್ತೀನಿ ನಾನು ಅಂತಂದರೆ, ಡಾಕ್ಯುಮೆಂಟ್ ಆಗಂಟ ದಯವಿಟ್ಟು ದುಡ್ಡು ಕೊಟ್ಟು ಕಮಿಟ್ ಆಗಬೇಡಿ. ಡಾಕ್ಯುಮೆಂಟ್ ಮೇನ್ ಡಾಕ್ಯುಮೆಂಟೇ ಇಲ್ಲ, ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾಯಿದ್ದಾರೆ ಕಸ್ಟಮರ್ಸು. ಯಾರು ಮೋಸ ಹೋಗಕ್ಕೆ ಹೋಗಬೇಡಿ. ಆಮೇಲೆ ನೀವು ತೊಗೊಳಕ್ಕಂಥ ಸೈಟು ಫಸ್ಟು ಚೆಕ್ ಮಾಡಿ, ಹಂಚಿಕೆ ಪತ್ರ ಆಗಿದೆಯಾ, ಸೇಲ್ ಡೀಡ್ ಆಗಿದೆಯಾ, ಖಾತಾ ಆಗಿದೆಯಾ. ತದನಂತರ ನೀವು ದುಡ್ಡಿನ ವಹಿವಾಟು ಆಗಲಿ, ಅಗ್ರಿಮೆಂಟ್ ಆಗಲಿ, ರಿಜಿಸ್ಟರ್ ಆಗಲಿ ಮುಂದುವರೆದು ಒಳ್ಳೆಯದು. ಓಕೆ ಅಣ್ಣ, ನೀವು ಹೇಳೋದು ಅಂದ್ರೆ